ಎಲ್ಲರಿಗೂ ನಮಸ್ಕಾರ. ಡೇ 6 ಆಫ್ ನವರಾತ್ರಿ ಸೀರೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಂತೂ ಮಾ ಕಾಂತ್ಯಾಯಿನಿ ದೇವಿ ಮತ್ತು ಗ್ರೇ ಕಲರ್ ಆಗಿರುತ್ತೆ. ಇವತ್ತು ಹೊಸ ಎಂಟ್ರಿ ನಮ್ಮ ಅಜ್ಜಿ ಅಂಡಿ. ಹೆಂಗೆ ಕಾಣಿಸ್ತಾ ಇದ್ದೀವಿ ಎಲ್ಲರೂ ಅಂತ ಕಮೆಂಟ್ ಮಾಡಿ. ಸ್ಟೋರಿ ಹೇಳಕ್ಕೆ ನಾನು ರೆಡಿ, ಕೇಳಕ್ಕೆ ನೀವು ರೆಡಿನಾ? ಮಹಿಷಾಸುರ ಎಂಬ ರಾಕ್ಷಸ ಇದ್ದ. ಅವನು ಅರ್ಧ ಎಮ್ಮೆ ಅರ್ಧ ಮನುಷ್ಯ ಆಗಿರ್ತಾನೆ. ಅವನು ಬ್ರಹ್ಮದೇವರ ಹತ್ರ ಹೋಗ್ಬಿಟ್ಟು, ಯಾವ ಮನುಷ್ಯನೂ ಯಾವ ರಾಕ್ಷಸನೂ ಯಾವ ಶಕ್ತಿಯೂ ಯಾವ ಪ್ರಾಣಿಯೂ ನನ್ನನ್ನು ಕೊಲ್ಲಬಾರದು ಎಂದು ಕೇಳ್ಕೊತಾನೆ. ಆದರೆ ಅವನು ಹೆಣ್ಣು ಮಕ್ಕಳನ್ನು ದುರ್ಬಲ ಬಲಹೀನರು ಎಂದುಕೊಂಡ್ಬಿಟ್ಟು ಕೇಳ್ಕೊಳೋದೇ ಇಲ್ಲ. ಆದ್ದರಿಂದ ದೇವರುಗಳೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ತೇಜಸ್ವಿನಿಂದ ಒಂದು ದೇವಿಯನ್ನು ಸೃಷ್ಟಿ ಮಾಡ್ತಾರೆ. ಅದೇ ಮಾ ಕಾಂತ್ಯಾಯಿನಿ ದೇವಿ. ಅವಳು ಬಂದ್ಬಿಟ್ಟು 9 ದಿನ 9 ರಾತ್ರಿ ಮಹಿಷಾಸುರನ ಜೊತೆಗೆ ಹೋರಾಡಿಬಿಟ್ಟು 10ನೇ ದಿನ ಅವನನ್ನು ಸಾಯಿಸ್ತಾಳೆ. ಅವಳನ್ನೇ ಮಹಿಷಾಸುರ ಮರ್ದಿನಿ ಎಂದು ಕರೆಯಲಾಗುತ್ತದೆ. ಇದರಿಂದ ನಾವೇನು ತಿಳ್ಕೊಬೇಕಾದ್ರೆ, ಯಾವುದೇ ಕೆಲಸವನ್ನಾಗಲಿ ದೃಢ ನಿಶ್ಚಯದಿಂದ ಮಾಡಿದರೆ ಅದು ತುಂಬ ಸಕ್ಸಸ್ ಕಾಣುತ್ತೆ. ಮತ್ತು ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಬಲಹೀನರಲ್ಲ, ಬಲಶಾಲಿಗಳು. ದೇವಿಯ ಕೈಗಳಲ್ಲಿ ಹೆಂಗೆ ಆಯುಧಗಳು ಇರ್ತವೋ ಹಾಗೆ ಮಹಿಳೆಯರು ಅನೇಕ ಕೆಲಸಗಳನ್ನು ಮಾಡ್ತಾರೆ. ಮಾ ಕಾಂತ್ಯಾಯಿನಿ teaches us having a determination that is unwavering is one of the most useful and the most powerful thing ever, and that women are very powerful because just like a Devi multiple hands, women have a capable of multiple field. Om Namah Durgaye Namaha.